ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದೇ ಕಾರ್ನಲ್ಲಿ ತೆರಳಿದ್ರು ಸಚಿವರುಗಳು. ಈ ಭೇಟಿಯ ನಂತರ ಪರಂ ನಿವಾಸದಲ್ಲಿ ಮಾತುಕತೆ ಬಳಿಕ ಒಟ್ಟಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಹಾಗೆ ಎಚ್.ಸಿ. ಮಹದೇವಪ್ಪ ಪರಂ ನಿವಾಸದಲ್ಲಿ ಮಾತುಕತೆ ಬಳಿಕ ಒಟ್ಟಿಗೆ ಪ್ರಯಾಣವನ್ನ ಮಾಡಿರೋದು ಗೊತ್ತಾಗಿದೆ. ಒಂದೇ ಕಾರ್ನಲ್ಲಿ ಎಲ್ಲ ಸಚಿವರು ಕೂಡ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ ಪರಂ ನಿವಾಸದಲ್ಲಿ ಮಾತುಕತೆಯ ನಂತರ ಎಲ್ಲರೂ ಕೂಡ ಒಂದೇ ಕಾರ್ನಲ್ಲಿ ಒಟ್ಟಿಗೆ ತೆರಳಿದರು. ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ಆ ಮೂಲಕ ಎಲ್ಲ ಸಚಿವರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಜೊತೆಗೆ ಇಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶ ಕೂಡ ರವಾನಿಸುವಂಥ ಪ್ರಯತ್ನ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ನಾವು ಗಮನಿಸ್ತಾ ಇದ್ದೀವಿ ಪರಮೇಶ್ವರ್ ನಿವಾಸಕ್ಕೆ ಸಚಿವರುಗಳ ದಂಡೆ ಬರ್ತಾ ಇದೆ. ಒಂದ್ ಕಡೆ ಈ ದಾಳಿಗಳಾಗ್ತಾ ಇರೋದು ರಾಜಕೀಯ ಉದ್ದೇಶದಿಂದ, ದುರುದ್ದೇಶದಿಂದ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಎರಡನೇದಾಗಿ ನಾವೆಲ್ಲರೂ ಕೂಡ ಇಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶವನ್ನ ಸಾರುವಂಥ ಪ್ರಯತ್ನ ಆಗ್ತಿದೆಯಾ ಸರ್ಕಾರದ ಈ ಸಚಿವರುಗಳಿಂದ? ಹೌದು ಅವಿನಾಶ್, ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನಕ್ಕೆ ಸೇರಿದಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಇಡಿಯ ದಾಳಿ ಸತತವಾಗಿ ಮುಂದುವರಿತಾ ಇದೆ. ಈಗ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇರುವಂತಹ ಉಳಿದ ಸಹೋದ್ಯೋಗಿಗಳೆಲ್ಲರೂ ಕೂಡ ಪರಮೇಶ್ವರ್ ಅವರಿಗೆ ಒಂದಷ್ಟು ನೈತಿಕ ಬೆಂಬಲವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಇರ್ಬೋದು, ಜಲರಾಯಸ್ವಾಮಿ ಇರ್ಬೋದು, ಬಿ.ಕೆ. ಹರಿಪ್ರಸಾದ್ ಇರ್ಬೋದು, ಎಲ್ಲರೂ ಕೂಡ ಖಂಡತುಂಡವಾಗಿ ನೇರವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಇಡಿ ದಾಳಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಅನ್ನುವಂತ ಗಂಭೀರವಾದಂತಹ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಇಡಿ ಅಧಿಕಾರಿಗಳು ಸಂಪೂರ್ಣವಾದಂತಹ ಮಾಹಿತಿಯನ್ನ ಇದುವರೆಗೆ ಬಿಟ್ಟುಕೊಟ್ಟಿಲ್ಲ. 2019ರಲ್ಲೂ ಕೂಡ ಇದೇ ರೀತಿಯಲ್ಲಿ ಇದೇ ಸಿದ್ಧಾರ್ಥ ಎಜುಕೇಶನ್ ಟ್ರಸ್ಟ್ ನ ಮೇಲೆ ಸಂಬಂಧಪಟ್ಟ ಹಾಗೆ ದಾಳಿ ನಡೆದಿತ್ತು. ಆಗಿನ ದಾಳಿಗೂ ಈಗಿನ ದಾಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂತಹ ಚಿತ್ರಣ ಇದುವರೆಗೂ ಕೂಡ ಸಿಕ್ಕಿಲ್ಲ.